ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶ್ರೀ ಪಂಚಮುಖಿ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದು ಕುಣಿಗಲ್ ಹತ್ರ ಬರುತ್ತೆ. ಬೆಂಗಳೂರಿಂದ ಒಂದು 40-45 ಕಿಲೋಮೀಟ್ರ್ ಆಗ್ಬೋದು. ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ವಿಡಿಯೋ ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಡೀರಿ ವಿಡಿಯೋ ಶುರು ಮಾಡೋಣ. ಟೋಟಲ್ ಆಗಿದ್ದು ನೋಡಿ ಸ್ನೇಹಿತರೆ, 161 ಅಡಿ ಇದೆ. ಇಲ್ಲಿಗೆ ಪ್ರಧಾನಿ PM ಅವರು ಕೂಡ ಬಂದಿದ್ದಾರೆ, ನರೇಂದ್ರ ಮೋದಿ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಇದು ಕಟ್ಟಿ ಇವಾಗ 2-2.5 ವರ್ಷ ಆಗಿ ಬಂತು. ಇಲ್ಲಿ ನೋಡ್ತಾ ಇರ್ಬೋದು, ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತಾರೆ. ಅಂದರೆ 5 ಮುಖ ಇರುತ್ತೆ. ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ನೀವು ಆರಾಮಾಗಿ ಇಲ್ಲೆಲ್ಲ ಪಾರ್ಕ್ ಮಾಡ್ಬೋದು. ಏನು ಪಾರ್ಕಿಂಗ್ ಏನು ತೊಂದರೆ ಏನಿಲ್ಲ. ಇಲ್ಲಿ ಆರಾಮಾಗಿ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿಂದ ಅಷ್ಟು ದೂರವರೆಗೂ ಇದೆ ನೋಡಿ ಪಾರ್ಕಿಂಗ್. ಅಲ್ಲಿವರೆಗೂ ಕೂಡ ಮಾಡ್ಬೋದು. ಆ ಕಡೆ ನೀವು ಯಾವ ಕಡೆ ಬೇಕಾದರೂ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಆರಾಮಾಗಿ ಫ್ರೀಯಾಗಿ ನೀವು ಪಾರ್ಕ್ ಮಾಡ್ಬೋದು. ನೋಡಿ, ಯಾಗ ಮಂಟಪ ಅಂತೇಳಿ ಇಲ್ಲಿ ಯಜ್ಞ ಯಾಗಾದಿಗಳು ಮಾಡ್ತಾ ಇರ್ತಾರೆ. ಅಂದರೆ ನಿಮಗೆ ಪರಿಹಾರ, ನಾಗದೋಷ, ಏನಾದರೂ ದೋಷ ಇದ್ದರೆ ಯಜ್ಞ ಯಾಗಾದಿಗಳು ಮಾಡ್ತಾರಲ್ಲ, ಅದು ಇಲ್ಲೇ ಮಾಡ್ತಾರೆ. ಶನಿ ದೋಷ, ನಾಗದೋಷ, ಇನ್ನೂ ಯಾವುದಾದ್ರೂ ದೋಷಗಳು ಇರ್ತಾರಲ್ಲ, ಅವೆಲ್ಲ ದೋಷಗಳಿಗೆ ಇಲ್ಲಿ ಪರಿಹಾರ ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವು. ಟೋಟಲ್ ಇಲ್ಲಿ ನನ್ನ ಪ್ರಕಾರ ಒಂದು 23 ಇದೆ. 23 ಈ ಥರ ಯಜ್ಞ ಯಾಗಾದಿಗಳು ಮಾಡ್ತಾರಲ್ಲ ಆ ಜಾಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರದ್ದು 23 ಇದೆ ಟೋಟಲ್ ಆಗಿ. ಇಲ್ಲಿ ಎಲ್ಲ ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿ ಸೌದೆ ಕೂಡ ಇದೆ. ಅವ್ರು ಇದರಿಂದನೇ ಯಾಗನ ಸ್ಟಾರ್ಟ್ ಮಾಡೋದು. ಇದಕ್ಕೆ ಬೆಂಕಿ ಹಚ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನೋಡಿ, ಅದ್ರ ಪಕ್ಕನೇ ಇಲ್ಲೊಂದು ಶಿಲೆ ಇದೆ. ಈ ಶಿಲೆ ಮೇಲೆ ನೀವು ಎಣ್ಣೆನ ಪರ್ಚೇಸ್ ಮಾಡಿಬಿಟ್ಟು, ಅಂದರೆ ತೊಗೊಂಡ್ಬಿಟ್ಟು ನೀವು ಇಲ್ಲ ಆ ಶಿಲೆ ಮೇಲೆ ಹಾಕ್ಬೋದು. ಬರೀ ಗಂಡು ಮಕ್ಳಿಗೆ ಅಷ್ಟೇ ಪ್ರವೇಶ, ಹೆಣ್ಮಕ್ಳಿಗೆಲ್ಲ ಪ್ರವೇಶ ಇಲ್ಲ ಇದರಲ್ಲಿ. ಎಲ್ಲ ನೋಡಿ, ಇಲ್ಲಿರುವ ಈ ದೇವಸ್ಥಾನದ ಧರ್ಮಾಧಿಕಾರಿ ಇವರೇ ನೋಡಿ, ಧನಂಜಯ ಗುರೂಜಿ ಅಂತೇಳಿ. ಇವರೇ ಇದರ ಹೆಡ್. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇಲ್ಲೂ ಕೂಡ ಕಟ್ತಾ ಇದ್ದಾರೆ ಇನ್ನು ಗೋಪುರ. ಶನೇಶ್ವರ ದೇವಸ್ಥಾನ. ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಮೂರ್ತಿನ ವೀಡಿಯೋ ಮಾಡೋಂಗಿಲ್ಲ. ಬಟ್ ನಾನು ನಿಮ್ಗೆ ಇಷ್ಟ ತೋರಿಸ್ತಾ ಇದ್ದೇನೆ. ಆ ಕಡೆಯಿಂದ ಎಂಟ್ರೆನ್ಸ್ ಬಂದ ತಕ್ಷಣ ನೀವು ಈ ಕಡೆ ಒಳಗಡೆ ಹೋಗ್ಬೋದು. ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಅದು ಶನಿ ಮಹಾತ್ಮ ದೇವಸ್ಥಾನ. ಅಲ್ಲಿ ನೀವು ಪೂಜೆ ಮತ್ತು ಅಭಿಷೇಕ ಕೂಡ ಎಲ್ಲನೂ 200 ರೂಪಾಯಿ ಕೊಟ್ಟು ಪೂಜೆ ಅಭಿಷೇಕ ಎಲ್ಲ ಕೂಡ ಮಾಡಿಸ್ಬೋದು. ನಾನು ಕೂಡ ಮಾಡಿಸ್ದೆ. ಇವಾಗ ಅದಾದಮೇಲೆ ಇವಾಗ ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಒಳಗಡೆ. ನೋಡಿ ಎಲ್ಲ ಗೋಲ್ಡ್ ಕಲರ್ ಕಾಣ್ತಾ ಇದೆ ಮೇಲ್ಗಡೆ ಎಲ್ಲ. ನೋಡಿ, ಇಲ್ಲಿ ತೇಲುವ ಕಲ್ಲಿದೆ. ಇದು ಕ್ಲೋಸ್ ಮಾಡವ್ರೆ, ಇಲ್ಲಾಂದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ನೋಡಿ, ಇದು ಆಂಜನೇಯ ದೇವಸ್ಥಾನ. ತಾಯ್ತಗಳು, ಗದೆಗಳು, ಯಂತ್ರಗಳು, ದೊಡ್ಡವರಿಗೆ ಚಿಕ್ಕವರಿಗೆ ತಾಯ್ತ ಗದೆ ಯಂತ್ರ. ನೋಡಿ 50 ರೂಪಾಯಿ ಕೊಟ್ಟು ತಗೊಂಡೆ. ನೋಡಿ
ಚೆನ್ನಾಗಿತ್ತು. ನನ್ನ ಕೊಳ್ಳಲ್ಲಿ ಏನೂ ಇರಲಿಲ್ಲ, ಅದಕ್ಕೋಸ್ಕರ ಇದೊಂದು ಇರಲಿ ಅಂತೇಳಿ ತೊಗೊಂಡೆ. 50 ರೂಪಾಯಿ ಅಷ್ಟೇ ತೊಗೊಂಡೆ. ಇಲ್ಲೆಲ್ಲ ನಿಮಗೆ ಏನಾದರೂ ಐಟಮ್ ಬೇಕಾದ್ರೆ ಅದು ತೊಗೊಳ್ಬೋದು. ಎಲ್ಲ ಐಟಮ್ ಇದೆ. ಪ್ರಸಾದ ಐಟಮ್ ಏನಾನಿದ್ರೆ ನೀವು ತಗೊಳ್ಳೋದಿದ್ರೆ ತಗೊಳ್ಳಿ. ಇದು ಸುಮಾರು ಇವಾಗ ಅಷ್ಟೇ. ಇದು ಒಂದು 2.5 ವರ್ಷ ಆಯ್ತು ಇವಾಗ ಈ ದೇವಸ್ಥಾನ ಸ್ಟಾರ್ಟ್ ಆಗಿ. ನಡೀರಿ ಇವಾಗ ಮೇಲ್ಗಡೆ ಹೋಗೋಣ. ಆಮೇಲೆ ಇಲ್ಲಿ ಮೇಲ್ಗಡೆ ಬರಬೇಕಂದ್ರೆ ಅಂಕಲ್ಗೆ ನೀವು ಎಂಟ್ರಿ ಫೀಸ್ ಅಂತೇಳಿ 10 ರೂಪಾಯಿ ಕೊಟ್ಟು ಬರಬೇಕು ಮೇಲ್ಗಡೆ. ವಾ, ಬ್ಯಾಕ್ ಸೈಡ್ ನೋಡ್ರಿ ಎಷ್ಟು ದೊಡ್ಡದು ಕಾಣ್ತಾ ಇದೆ. ಓ ಮೈ ಗಾಡ್, ನೋಡಿ ಹನುಮಂತನ ಬಾಲ ನೋಡಿ ಎಷ್ಟು ದೊಡ್ಡದಿದೆ. ನನ್ನ ಹೈಟ್ ಎಷ್ಟಿದೆ ಕರೆಕ್ಟಾಗಿ ಇಷ್ಟಿದೆ. ನಂದು ಹೈಟು ಇಷ್ಟಿದೆ ನೋಡಿ. ಸ್ವಲ್ಪ ದೂರ ಹೋಗ್ತೀನಿ, ಈ ಪಾಯಿಂಟ್ನ ಇದು ಮಾಡ್ಕೊಳ್ಳಿ. ಎಷ್ಟಿದೆ, ನಾನು 5 ಅಡಿ 5.6 ಏನೋ ಇರ್ಬೋದು ಬ್ರೋ, ಅಷ್ಟೇ ಇದ್ದೀನಿ ನೋಡಿ. ಅಯ್ಯೋಪ್ಪ, ಇವತ್ತೇ ಫಸ್ಟ್ ಟೈಮ್ ಇಷ್ಟು ದೊಡ್ಡದು ಆಂಜನೇಯ ವಿಗ್ರಹ ನೋಡ್ತಾ ಇರೋದು ನಾನು. ಇಲ್ಲಿ ಕೆಳಗಡೆ ವಾ ನೋಡಿ ನಾಗಪ್ಪ ಇದ್ದಾನೆ. ಆಮೇಲೆ ಆಂಜನೇಯ ಗದೆ ಇದೆ, ಇಲ್ಲೆಲ್ಲ ಹುತ್ತ ಇದೆ, ಮಾಡಿದ್ದಾರೆ. ಇದೆಲ್ಲ ಆರ್ಟಿಫಿಷಿಯಲ್ಲು. ಇಲ್ಲಿ ನೋಡಿ ತುಂಬ ಹತ್ತಿರದಿಂದ ಹಿಂಗೆ ಕಾಣುತ್ತೆ ನೋಡಿ. ಆಂಜನೇಯನ ಮುಖ ಅಷ್ಟೇ ಕಾಣುತ್ತೆ ಗುರು, ಮತ್ತೆ ಏನೂ ಕಾಣಲ್ಲ, ಬೇರೆ ಯಾವುದು ಮುಖ ಕಾಣಲ್ಲ. ನೈಸ್ ನೋಡಿ, 161 ಅಡಿ. ಸುಮ್ಮನೆ ಉಗುರಷ್ಟು ದೊಡ್ಡದಿದೆ. ಒಳ್ಳೆ ಒಂದೂವರೆ ಗೇಣಿದೆ ನನ್ನ ಕೈಯಲ್ಲೇ. ಈ ಕೈಯಿಂದ 1.5 ಗೇಣು ಉಗುರು ಇದೆ ನೋಡಿ. ನೀವು ಆಂಜನೇಯ ಸ್ವಾಮಿ ದರ್ಶನ ಆದಮೇಲೆ ಮತ್ತೆ ನಿಮಗೆ ಉದ್ಭವ ಬಸವಣ್ಣ ಅಂತ ಹೇಳಿದ್ನಲ್ಲ, ಸೀದಾ ಅದರ ಆಪೋಸಿಟ್ಟು ಇಲ್ಲಿ ನೋಡಿ, ಇಲ್ಲೆಲ್ಲ ಶಾಪ್ ಕಾಣ್ತಾ ಇದೆಯಲ್ಲ, ಈ ಶಾಪ್ ಸೈಡು ಅಲ್ಲಿದೆ ನೋಡಿ ಉದ್ಭವ ಬಸವಣ್ಣ ಇದೆ. ಬನ್ನಿ ಈಗ ಹೋಗೋಣ. ಸ್ನೇಹಿತರೆ, ನಾನು ಅವಾಗ ಹೇಳಿದ್ನಲ್ಲ ಉದ್ಭವ ಬಸವಣ್ಣ ಅಂತೇಳಿ, ಇಲ್ಲೇ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿರೋ ಗುರುಗಳೇ ಕೊಡ್ತಾರೆ. ಸ್ವಾಮಿಗಳೇ ಇದ್ರ ಸ್ವಲ್ಪ ಹೇಳಿ. ಉದ್ಭವ ಬಸವಣ್ಣ. ಉದ್ಭವ ಬಸವಣ್ಣ ಅಂದ್ರೆ ಪ್ರಕೃತಿ ಒಳಗ ನಿಸರ್ಗದೊಳಗ ಬೆಳೆದಿರೋದು. ಸ್ವಾಮಿಗಳು ಸಂಕಲ್ಪದಿಂದ ಇಲ್ಲಿ ಬಸವಣ್ಣ ಐತೆ ಅಂತಂದೇಳಿ ಅವ್ರ ಕಲ್ಪನೆಗೆ ಬಂದ ನಂತರ ಎಲ್ಲ ಗಿಡಗಳನ್ನು ತೆಗಿಸಿ ಅಲ್ಲೇ ಬೈಲಿ ಒಳಗ ಪೂಜೆ ಮಾಡ್ತಕ್ಕಂಥ ಅವಕಾಶನ ಎಲ್ಲರಿಗೆ ಕಲ್ಪಿಸಿಕೊಟ್ರು. ಇದರಲ್ಲಿ ಈ ಬಸವಣ್ಣನ ಆಕಾರದಾಗ ಒಂದು ವಿಘ್ನೇಶ್ವರ, ಒಂದು ಲಿಂಗೇಶ್ವರ, ಒಂದು ಬಸವೇಶ್ವರ 3 ಆಕಾರಗಳನ್ನು ಹೊಂದೈತಿ. 3 ಆಕಾರಗಳನ್ನು ಹೊಂದಿರೋದ್ರಿಂದ ಇದರ ಶಕ್ತಿ ಅಪಾರವಾದದ್ದು. 3 ಶಕ್ತಿಗಳನ್ನು ಹೊಂದೈತಿ. ನಾವೇನ ಕಷ್ಟಗಳನ್ನು ಹೇಳಿದ್ನಪ್ಪ ಅಂದ್ರೆ ಅದನ್ನ ಪೂರೈಕೆ ಆಗತ್ತೆ ಅಂತ ಭಾವನೆಯಿಂದ ಎಲ್ಲರೂ ಬರೋದು, ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅದರಂತೆ ಎಲ್ಲರಿಗೂ ಈಡೇರಿದಾವೆ. ನಮ್ಮ ಈಗ ಇಲ್ಲಿ ನೋಡಿ, ಅವಾಗ ಹೇಳಿದ್ರಲ್ಲ ಅವರು, ನಾವು ಇದ್ರಗಡೆ ಬಂದಾಗ ವಿಘ್ನೇಶ್ವರನ ಆಕಾರ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಡಿದು ಕೆಳಗಡೆ ವಿಘ್ನೇಶ್ವರನ ಆಕಾರ ಕಾಣಿಸ್ತೈತಿ. ಇದೆ ಮೊದಲನೇ ಅದ. ಎರಡನೇದಾಗಿ ಮೇಲ್ಗಡೆ ಭಾಗ ನೋಡಿದ್ನಪ್ಪ ಅಂದ್ರೆ ಲಿಂಗು ಆಕಾರ ಕಾಣಿಸ್ತೈತಿ. ಇಲ್ಲಿ ಯಂತ್ರಗಳದ ಒಂದು ಸ್ವಲ್ಪ ಇದಾಕತಿ. ಮೇಲ್ಗಡೆ ಭಾಗ ಲಿಂಗು ಆಕಾರ ಕಾಣಿಸ್ತೈತಿ. ನಾವು ಈ ಬಲಗಡೆ ಭಾಗ ಬಂದಾಗ ಬಸವೇಶ್ವರ ಆಕಾರ, ಈ ಕಡೆ ಬಂದಾಗ ಬಸವೇಶ್ವರ ಆಕಾರ. ಇದು 3 ಶಕ್ತಿಗಳನ್ನ ಹೊಂದೈತಿ. ಈ ಬಸವೇಶ್ವರನ ಹಿಂದಿನ ಭಾಗ ಐತಲ್ಲ, ಅದು ಬಸವೇಶ್ವರನ ಒಂದು ದೇಹದ ಭಾಗ. ಇದು ಉದ್ಭವ ಆಗಿರೋದು. ಆಮೇಲೆ ಈ ಕಡೆ ಬಂದಾಗ ಇದು ಬಸವೇಶ್ವರನ ಹಣೆಯ ಭಾಗ. ಬಸವೇಶ್ವರನ ಹಣೆಯ ಭಾಗ. ಇದರಲ್ಲಿರ್ತಕ್ಕಂಥ ಗೆರೆಗಳನ್ನ ರೇಖೆಗಳದವಲ್ಲ, ಇವು ಯಾರು ಕೆತ್ತಿದ್ದಲ್ಲ, ಇವನ್ನ ಕೆತ್ತಿರೋದಲ್ಲ, ಪ್ರಕೃತಿ ಒಳಗ ಉದ್ಭವ ಆದವು. ಆ ಗೆರೆಗಳು ಹಣೆಗಳು ಏನಾದವಲ್ಲ ಮೊದಲೇನೆ ಇದ್ದವು, ಪ್ರಕೃತಿ ಒಳಗನ ಉದ್ಭವ ಆದ. ಇಲ್ಲಿ ಬಂದಪ್ಪ ಅಂದ್ರೆ ಬಸವೇಶ್ವರನ ಭುಜಾಕಾರ ಇದೆ. ಇದು ಬಸವೇಶ್ವರನ ಭುಜದ ಆಕಾರ. ಇದು ಒಡೆದು ಮೂಡಿರೋದು. ಇಲ್ಲಿ ಇರ್ತಕ್ಕಂಥ ಏನು
ಬಸವೇಶ್ವರನ ಭಾಗಗಳದವಲ್ಲ ಹಾಂ ಸರ್. ಅಷ್ಟು ಒಡಮೂಡಿರುವ ಹಾಂ ಅಷ್ಟು ಒಡಮೂಡಿದಾವೆ ಮತ್ತು ಪ್ರಕೃತಿ ಒಳಗೆ ಉದ್ಭವ ಆಗಿರೋದು ಉದ್ಭವ. ಪುರಾತನ ಕಾಲದಿಂದ ಹಿಂಗೆ ಹಿಂಗೆ ಇರೋದು. ಇದೆ. ಸ್ವಾಮಿಗಳು ಸಂಕಲ್ಪದಿಂದ ಇವನ್ನೆಲ್ಲ ಗೊತ್ತು ಮಾಡಿ ಈ ಪೂಜೆ ಮಾಡ್ತಾ ಹಾಂ ಬೆಳಕಿಗೆ ಬಂದು ಬೇಕಿ 15-20 ವರ್ಷ 30 ವರ್ಷದ ಲೆಕ್ಕಕ್ಕೆ 25ರಿಂದ 35 ವರ್ಷ. ಹಾಗೆ ಸ್ವಾಮಿಗಳು ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಅದು ಈ ಥರ ಕಾಣ್ತಾ ಇತ್ತು ನೋಡಿ, ಬೆಳಕಿಗೆ ಬಂದಾಗ ಈ ಥರ ಅದ್ರ ಫೋಟೋಗಳು ನೋಡಿ ಈ ಥರ ಇತ್ತು. ಮಂಡಿ ಊರಿ ಬಸವಣ್ಣಗೆ ಹಣೆ ತಾಕ್ಸಿ ಹಾಂ ಸರ್. ಅದು ಸ್ವಾಮಿಗಳು ಸಂಕಲ್ಪ ಮಾಡ್ತಿರೋದು. ಹಾಂ. ಬಗ್ಗೆ ನಮಸ್ಕಾರ ಮಾಡ್ತಾ ಇದಾರಲ್ಲ ಅಲ್ಲಿ ಸ್ವಾಮಿಗಳು ಸಂಕಲ್ಪ ಮಾಡ್ತಿರೋದು. ಹಾಂ ಸರ್. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಇಲ್ಲಿ ಉದ್ಭವ ಬಸವಣ್ಣ ಹತ್ರ ಬಂದು ಹಣೆಗೆ 3 ಸಲ ಬಸವಣ್ಣಿಗೆ ಟಚ್ ಮಾಡಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತೀರಾ ಎಲ್ಲನೂ ಆಗುತ್ತೆ. ದಕ್ಷಿಣ ಇಟ್ಬಿಟ್ಟು ನಿಮ್ಗೆ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರೋ ಎಲ್ಲನೂ ಬಸವಣ್ಣ ಮುಂದೆ ಹೇಳಿ ಎಲ್ಲನೂ ಆಗುತ್ತೆ ಅಂತೇಳಿ ಇಲ್ಲಿನ ಇತಿಹಾಸ ಹೇಳುತ್ತೆ. ಎಲ್ಲರಿಗೂ ಆಗಿದೆ ಅಂತ ನೀವು ಕೂಡ ಬಂದು ಒಂದ್ಸಲ ಟ್ರೈ ಮಾಡಿ. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವೇನಾದ್ರು ಬರೋರಿದ್ದರೆ ದಯವಿಟ್ಟು ಇಲ್ಲಿ ಬನ್ನಿ. ತುಂಬ ಬೆಂಗಳೂರಿಗೆ ಹತ್ತಿರ ಇದೆ, ಒಂದು 40ರಿಂದ 50 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ, ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಬಂದುಬಿಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಗೆ ಇನ್ನೊಂದು ವಿಷಯ ಏನಂದರೆ, ಇಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಒಂದು ಕುದುರೆನ ಓಡಿಸ್ಬೋದು, ನೀವು ತೋರಿಸ್ತೀನಿ. ದೇವಸ್ಥಾನ ಮುಂದೆ ಅಲ್ಲಿ ಕುದುರೆ ರೇಸ್ ಇರುತ್ತೆ. ಚಿಕ್ಕವ್ರಿಗೆ 50 ಅಂತೆ, ದೊಡ್ಡವ್ರಿಗೆ 100 ಅಂತೆ. ಹಿಂಗೆ ಇಲ್ಲಿಂದ ಅಲ್ಲಿವರೆಗೂ ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಬರ್ತಾರೆ. ನೀವೇನು ಆಡೋದಿತ್ತಂದರೆ ಆಡ್ಕಳಿಸಿ ಎಲ್ಲ ಫಸ್ಟು ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ಕುದುರೆ ಏರಿಬಿಟ್ಟು ಸ್ವಲ್ಪ ಆಡಿ ಆಮೇಲೆ ಮನೆಗೆ ಹೋಗಿ ಮತ್ತು ಜೈ ಶ್ರೀರಾಮ್ ಅಂತ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.